ನಾಡಪ್ರಭು ಕೆಂಪೇಗೌಡರ 515ನೇ ದಿನಾಚರಣೆಯನ್ನು ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಸರಳವಾಗಿ ಆಚರಣೆಯನ್ನು ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ರವರು, ಉಪಾಧ್ಯಕ್ಷರಾದ ಅಸ್ಮಾತಾಜ್ ರವರು, ಮಾಜಿ ಉಪಾಧ್ಯಕ್ಷರಾದ ಸುಧಾಕರ್ ರವರು ಸೇರಿದಂತೆ ಮಾಜಿ ಅಧ್ಯಕ್ಷರಾದ ಹೆಳ್ಚಳ್ಳಿ ರವಿಕುಮಾರ್ ರವರು ಹಾಗೂ ದೇವರಾಜಗೌಡರು ಮತ್ತು ಗಂಗಾಪುರದ ಮಂಜುನಾಥ್ ರವರು ಸೇರಿದಂತೆ PDO ಮುನಗಂಗಯ್ಯನವರು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸುವ ಮುಖಾಂತರ 515ನೇ ಕೆಂಪೇಗೌಡರ ದಿನಾಚರಣೆಯನ್ನು ಸರಳವಾಗಿ ಆಚರಣೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ರವರು ಕೆಂಪೇಗೌಡರ ಕುರಿತು ಮಾತನಾಡಿದರು. 515ನೇ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ. ಕೆಂಪೇಗೌಡರು ಇವತ್ತು ನಮ್ಮ ದೇಶದಲ್ಲೇ ಕರ್ನಾಟಕದ ರಾಜ್ಯ ಬೆಂಗಳೂರು ಒಂದು ಹೆಸರು ಮಾಡಿದಂಥ ಸಿಟಿ. ಈ ನಗರ ಇಷ್ಟೊಂದು ಅಭಿವೃದ್ಧಿ ಪಡಲು ನಮ್ಮ ಹೆಚ್ಚಾಗಿ ಕೆಂಪೇಗೌಡರ ಕಾರಣ. ಹೆಚ್ಚನ್ನು ಒತ್ತನ್ನು ನೀಡಿ ಎಲ್ಲ ಕಡೆ ಮೂಲೆ ಮೂಲೆಯಲ್ಲಿ ಒಂದು ಮಾರ್ಕೆಟ್ಗಳಾಗಲಿ ಅದಕ್ಕೆ ಅನುಕೂಲ ಆಗುವಂಥ ಎಲ್ಲ ರೀತಿಯ ಸೌಕರ್ಯಗಳನ್ನು ನೀಡಿ ಇವತ್ತು ಬೆಂಗಳೂರನ್ನು ಇಷ್ಟೊಂದು ಅಭಿವೃದ್ಧಿಪಡಿಸಲು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಎಲ್ಲ ನಾಡಿನ ಜನತೆಗೆ ಎಲ್ಲರಿಗೂ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಕೆಂಪೇಗೌಡರ ಜಯಂತಿಯನ್ನು ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು PDO ಸರ್ ಅವರು ಮತ್ತು ಸದಸ್ಯರ ಸಮ್ಮುಖದಲ್ಲಿ ಸರಳವಾಗಿ ಇವತ್ತು ನಾವು ಸಹ ಆಚರಣೆ ಮಾಡಲಾಯಿತು. ನಾಡಪ್ರಭು ಕೆಂಪೇಗೌಡರ 515ನೇ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಇವತ್ತು ತಾವರೆಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ PDO ಅವರು ಹಾಗೂ ಮಾಜಿ ಅಧ್ಯಕ್ಷರು ರವಿಕುಮಾರ್, ರಮೇಶ್ ಅವರು ಅಧ್ಯಕ್ಷರು, ಮಂಜುನಾಥರು ಹಾಗೂ ಎಲ್ಲ ಸದಸ್ಯರು ಸೇರಿ ಇವತ್ತು ಸರಳವಾಗಿ ಭಾರಿ ವಿನಯದಿಂದ ಭಾರಿ ಕೆಂಪೇಗೌಡರ ಜಯಂತಿಯನ್ನು ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ನಮ್ಮನ್ನು ಆಗಮಿಸಿದರು. ನಾವು APMC ಮಾಜಿ ಅಧ್ಯಕ್ಷರಾಗಿದ್ದ ಅದರಿಂದ ನಮಗೂ ಗೌರವದಿಂದ ಕರೆದು ನಮಗೂ ಇದು ಮಾಡಿದರು. ಹಾಗಾಗಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿ ಇಡೀ ರಾಜ್ಯದ ಎಲ್ಲರಿಗೂ ಇವತ್ತು ಶುಭಾಶಯಗಳನ್ನು ಕೋರುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಾಡಪ್ರಭು ಕೆಂಪೇಗೌಡರ 515ನೇ ಜನ್ಮ ದಿನೋತ್ಸವದ ಸರಳವಾಗಿ ನಾವು ಇವತ್ತು ದಿನಾಚರಣೆ ಮಾಡೋದಕ್ಕಿಂತನೂ ಅವರು ಮಾಡಿರ್ತಕ್ಕಂಥ ಹಾದಿಯಲ್ಲಿ ಬರೀ ಒಕ್ಕಲಿಗ ಜನಾಂಗಕ್ಕಲ್ಲ, ಪ್ರತಿಯೊಂದು ಜನಾಂಗಕ್ಕೂ ಇವತ್ತು ನಾಡಪ್ರಭು ಕೆಂಪೇಗೌಡರು ಅಂದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ದೇಶದಲ್ಲಿ ಹೆಸರು ಮಾಡ್ತಕ್ಕಂಥದ್ದು. ಬೆಂಗಳೂರನ್ನು ಕಟ್ಟಿದ್ದಂಥ ನಾಡಪ್ರಭು ಕೆಂಪೇಗೌಡರದ್ದು ಅವ್ರನ್ನ ಸುಮ್ಮನೆ ನಾವು ಜಯಂತಿ ಮಾಡಿದರೆ ಸಾರ್ಥಕವಾಗಲ್ಲ. ಅವರು ಹಾಕಿರೋಂಥ ದಾರಿಯಲ್ಲಿ ನಾವು ಮುಂದಿನ ಪೀಳಿಗೆಗೆ ಅವರಿಗೆ ಮಾರ್ಗದರ್ಶನ ಕೊಡುವಂಥದ್ದು, ಅವರು ಮಾಡಿರತಕ್ಕಂಥ ಏನು ಬೆಂಗಳೂರು ವರ್ತಕರಾಗ್ಬೋದು, ವ್ಯಾಪಾರಸ್ಥರು ಇವ್ರನ್ನಾಗ್ಬೋದು, 4 ದಿಕ್ಕಿನಲ್ಲಿ ದ್ವಾರಬಾಗಿಲು ನಿರ್ಮಾಣ ಮಾಡಿ ನಮ್ಮ ಬೆಂಗಳೂರು ಇಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಪ್ರಮುಖ ಕಾರಣ ನಾಡಪ್ರಭು ಕೆಂಪೇಗೌಡರು. ಅದರಿಂದ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸರಳವಾಗಿ ಆಚರಿಸಿದ್ದೀರಿ. ನಾಡಿಗಂತ ಇವತ್ತು ಏನು ನಮ್ಮ ಜನತೆಗೆ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನೊಂದು 2 ಮಾತನಾಡಲು ಅವಕಾಶ ಕೊಟ್ಟಂತೆ ಎಲ್ರಿಗೂ ಹೊಂದಿಸ್ತಾ ಸರ್ಕಾರದ ಆದೇಶದಂತೆ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಸದಸ್ಯರ ಜೊತೆಯಲ್ಲಿ ಅತಿ ಸರಳವಾಗಿ, ಅತಿ ವಿನಯವಾಗಿ ನಾವು ಸಹ ಸರ್ಕಾರದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ನಾಡಪ್ರಭು ಕೆಂಪೇಗೌಡರ ಸಾಧನೆಗಳು ಹೇಳಕ್ಕಂದ್ರೆ ಭಾರಿ ಇದಾಗಿದ್ದು. ಯಾಕಂದರೆ ಬೆಂಗಳೂರನ್ನ ಕಟ್ಟಿದಂಥವರು ನಾಡಪ್ರಭು ಕೆಂಪೇಗೌಡರು. ಅದೇ ರೀತಿ ಮಾರ್ಕೆಟ್ಗಳಾಗಿರ್ಬೋದು, ಪ್ರಮುಖವಾಗಿ 150-200 ಕೆರೆಗಳನ್ನು ನಿರ್ಮಾಣ ಮಾಡಿದಂಥವರು ನಾಡಪ್ರಭು ಕೆಂಪೇಗೌಡರು. ಆಗಿನ ಕಾಲದಲ್ಲಿ ಕುಡಿಯುವ ನೀರಿನ ಅಭಾವವಿತ್ತು. ಅದನ್ನು ನೀಗಿಸುವ ಉದ್ದೇಶದಿಂದ ನಾಡಪ್ರಭು ಕೆಂಪೇಗೌಡರು ಜನರ ಕಷ್ಟಗಳನ್ನು ಅರಿತು ಸುಮಾರು ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಆ ಕೆರೆಗಳು ಇವಾಗ ನೋಡಲು ಸಾಧ್ಯವಿಲ್ಲ, ಎಲ್ಲ ಮುಚ್ಕೊಂಡು ಅಪಾರ್ಟ್ಮೆಂಟ್ಗಳನ್ನ ಕಟ್ಕೊಂಡವ್ರೆ. ಇವಾಗ ಗೊತ್ತಾಗ್ತಾ ಇದೆ ಕೆಂಪೇಗೌಡರ ಒಂದು ಇದೇನು ಅಂತ ಹೇಳ್ಬಿಟ್ಟು. ಅವಾಗ ಕೆರೆ ಕಟ್ಟಿಲ್ಲ. ಇವಾಗ ಕಾವೇರಿ ನೀರಿಗೆ ಎಲ್ಲ ಅವಲಂಬಿತವಾಗಿದ್ದಾರೆ. ಆದರೆ ಇವಾಗ ಕರೆಕ್ಟಾಗಿ ಎಲ್ರಿಗೂ ನೀರು ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ
ಇವತ್ತು ಕೆರೆಗಳನ್ನು ಉಳಿಸ್ಬೇಕು, ಅವರ ಹೆಸರನ್ನು ಉಳಿಸ್ಬೇಕು ಅಂತೇಳಿ ಹೇಳ್ತಾ ಎಲ್ರಿಗೂ ನಾಡ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ಸರ್ಕಾರ ಆದೇಶದಂತೆ 515ನೇ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ರಾಜ್ಯದಂತೆಲ್ಲೂ. ಅದೇ ರೀತಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿನಲ್ಲೂ ಸಹ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ಈ ಗ್ರಾಮದ ಹಿರಿಯ ಮುಖಂಡರು, ನಮ್ಮ ಎಂಚಲಿ ಗ್ರಾಮದ ಹಿರಿಯ ಮುಖಂಡರು ಅಂತ ದೇವರಾಜಣ್ಣವರು ಎಲ್ಲರೂ ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಣ್ಣ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸೇರಿದ ಎಲ್ಲ ನಾಗರಿಕ ಬಂಧುಗಳಿಗೆ ಕೆಂಪೇಗೌಡರ ಜಯಂತಿ ಪರವಾಗಿ ಶುಭಾಶಯಗಳನ್ನು ಹೇಳ್ತೀನಿ.